ಬೆಂಗಳೂರಿನಲ್ಲಿ ದಿನದಿಂದ ದಿನಕ್ಕೆ ಮಂಗಳಮುಖಿಯರ ಹಾವಳಿ ಹೆಚ್ಚಾಗುತ್ತಿದೆ. ವಾಹನ ಸವಾರರನ್ನೇ ಮಂಗಳಮುಖಿಯರು ಟಾರ್ಗೆಟ್ ಮಾಡಿ ಹಣ ಪೀಕುತ್ತಿದ್ದಾರೆ. ಇನ್ನು ನೆಲಮಂಗಲ ಹೆದ್ದಾರಿಯಲ್ಲಿ ಹೋಗುತ್ತಿದ್ದ ಬೈಕ್ ಸವಾರ ವೇಣು ಎಂಬಾತನಿಗೆ ಮಂಗಳಮುಖಿ ದಿಶಾ ಧಮಕಿ ಹಾಕಿ ಫೋನ್ ಪೇ ಮೂಲಕ 4,000 ಜೊತೆಗೆ ಜೇಬಿನಿಂದ 34,000 ಲಪ್ಟಾಯಿಸಿದ್ದಾಳೆ. ಇನ್ನು ಬೈಕ್ ಸವಾರ ಸಮೀಪದ ನೆಲಮಂಗಲ ಠಾಣೆಗೆ ದೂರು ಕೊಟ್ಟಿದ್ದು ಕೃತ್ಯ ನಡೆದ ಸ್ಥಳದಲ್ಲೇ ಮಂಗಳಮುಖಿಯನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ತೃತೀಯ ಲಿಂಗಿಗಳ ದೌರ್ಜನ್ಯ ಗೊತ್ತಿದ್ರೂ ಸಹಿತ ಪೊಲೀಸರು ಕೈಕಟ್ಟಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಕಾರ್ ಪಾರ್ಕ್ ಮಾಡುವ ವಿಚಾರಕ್ಕೆ ಎರಡು ಗುಂಪುಗಳ ನಡುವೆ ಮಾರಾಮಾರಿಯಾಗಿದೆ. ಬೆಂಗಳೂರಿನ ವಿದ್ಯಾರಣ್ಯಪುರ ಠಾಣೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದ್ದು, ವ್ಯಕ್ತಿಯೋರ್ವ ಮನೆಯೊಂದರ ಬಳಿ ಕಾರ್ ಪಾರ್ಕ್ ಮಾಡಿ ಹೋಗಿದ್ದ. ಈ ವೇಳೆ ಬೇರೆಡೆ ಪಾರ್ಕ್ ಮಾಡಲು ಮನೆಯವರು ಸೂಚಿಸಿದ್ರು. ಅಷ್ಟಕ್ಕೆ ಮನೆಯವರ ಮೇಲೆ ಆಸಾಮಿ ರೇಗಾಡಿದ್ದಾನೆ. ಈ ವೇಳೆ ಮಾತಿಗೆ ಮಾತು ಬೆಳೆದು ಮಾರಾಮಾರಿಯಾಗಿದೆ. ಘಟನಾ ಸ್ಥಳಕ್ಕೆ ವಿದ್ಯಾರಣ್ಯಪುರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮಂಡ್ಯದ ನಾಗಮಂಗಲದಲ್ಲಿ ನಕಲಿ ದಾಖಲೆ ಸೃಷ್ಟಿಸಿ ಸರ್ಕಾರಿ ಭೂಮಿ ಮಂಜೂರು ಪ್ರಕರಣಕ್ಕೆ ಇಡಿ ಎಂಟ್ರಿ ಕೊಟ್ಟಿದೆ. ನಾಗಮಂಗಲ ತಾಲೂಕು ಕಚೇರಿಗೆ ತನಿಖೆ ನಡೆಸುತ್ತಿರುವ ಡಿವೈಎಸ್ಪಿ ಚಲುವರಾಜು ಹಾಗೂ ಲೋಕಾಯುಕ್ತ ಅಧಿಕಾರಿಗಳು ಭೇಟಿ ನೀಡಿ ದಾಖಲೆ ಪರಿಶೀಲನೆ ನಡೆಸಲಾಯಿತು. ಇನ್ನು 320 ಎಕರೆ ಸರ್ಕಾರಿ ಜಮೀನನ್ನ ನಕಲಿ ದಾಖಲೆ ಸೃಷ್ಟಿಸಿ ಮಂಜೂರು ಮಾಡಲಾಗಿದೆ ಎಂದು ನಾಗಮಂಗಲ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿದೆ. ಸದ್ಯ ಪ್ರಕರಣದಲ್ಲಿ 5 ಜನರನ್ನ ಬಂಧಿಸಲಾಗಿದ್ದು, ಇದೀಗ ಜಿಲ್ಲಾಡಳಿತ ಡಿವೈಎಸ್ಪಿ ಚಲುವರಾಜು ನೇತೃತ್ವದಲ್ಲಿ ತನಿಖೆಗೆ ಆದೇಶಿಸಲಾಗಿದೆ. ಬಡಜನರ ಹಸಿವು ನೀಗಿಸಲು ರಾಜ್ಯ ಸರ್ಕಾರದಿಂದ ಕಡಿಮೆ ಬೆಲೆಗೆ ಆಹಾರ ಒದಗಿಸುವ ಇಂದಿರಾ ಕ್ಯಾಂಟೀನ್ ಅವ್ಯವಸ್ಥೆ ನೋಡಿ ಜನ ರೋಚಿಗೆದ್ದಿದ್ದಾರೆ. ಹಳಸಿದ ಇಡ್ಲಿ ಸಾಂಬಾರ್ ನೀಡುತ್ತಿದ್ದ ಹಿನ್ನೆಲೆ ಸಾರ್ವಜನಿಕರು ತರಾಟೆಗೆ ತೆಗೆದುಕೊಂಡ ಘಟನೆ ದಾವಣಗೆರೆ ಜಿಲ್ಲೆಯ ಹೊನ್ನಾಳಿ ಪಟ್ಟಣದ ಇಂದಿರಾ ಕ್ಯಾಂಟೀನ್ನಲ್ಲಿ ಆಗಿದೆ. ಮಂಜುನಾಥ್ ಎಂಬುವವರು ಇಡ್ಲಿ ಆರ್ಡರ್ ಮಾಡಿದ್ರು. ಸಿಬ್ಬಂದಿ ನೀಡಿದ ಸಾಂಬಾರ್ ಸಂಪೂರ್ಣವಾಗಿ ಹಳಸಿ ಹೋಗಿತ್ತು. ಇದರಿಂದ ಅಸಮಾಧಾನಗೊಂಡ ಗ್ರಾಹಕರು ಈ ಬಗ್ಗೆ ವಿಚಾರಿಸಿದಾಗ ಸಿಬ್ಬಂದಿ ಕ್ಷಮೆ ಕೇಳುವ ಬದಲು ದರ್ಪ ತೋರಿದ್ದಾನೆ. ತಕ್ಷಣವೇ ಮಂಜುನಾಥ್ ಪುರಸಭೆ ಮುಖ್ಯಾಧಿಕಾರಿ ಲೀಲಾವತಿ ಕರೆ ಮಾಡಿ ವಿಷಯ ತಿಳಿಸಿದ್ದಾರೆ. ಲೀಲಾವತಿ ಅವರು ಕ್ಯಾಂಟೀನ್ಗೆ ತೆರಳಿ ಪರಿಶೀಲಿಸಿದಾಗ ಹಳಸಿದ ಸಾಂಬಾರ್ ನೀಡಿರುವುದು ದೃಢಪಟ್ಟಿದೆ. ಕೂಡಲೇ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಚೀಟಿ ಮತ್ತು ಫಂಡ್ ಹೆಸರಿನಲ್ಲಿ ಕೂಲಿ ಕಾರ್ಮಿಕರಿಗೆ ಕೋಟ್ಯಾಂತರ ರೂಪಾಯಿ ವಂಚನೆಯಾಗಿರುವ ಘಟನೆಯಾಗಿದೆ. ಬೆಳಗಾವಿಯ ವಿಜಯನಗರದ ನಿವಾಸಿಗಳಿಗೆ ಗಣೇಶ್ ಮಾಸಿಕ ವಾರ್ಷಿಕ ಫಂಡ್ ಹೆಸರಿನಲ್ಲಿ ಪಂಗನಾಮ ಹಾಕಲಾಗಿದೆ. ಜೀವನಕ್ಕೆ ಆಧಾರವಾಗುತ್ತೆ ಎಂದು ಮಾಸಿಕ ಚೀಟಿ ಹಾಕಿದ್ದ ಕೂಲಿ ಕಾರ್ಮಿಕರಿಗೆ ದಿಲೀಪ್, ದರ್ಶನ್ ಹಾಗೂ ಗೀತಾ ಪ್ರಾಂಜಲ್ ಎಂಬುವವರು 3 ಕೋಟಿ ವಂಚಿಸಿದ್ದಾರೆಂದು ಆರೋಪಿಸಲಾಗಿದೆ. ಇನ್ನು ಮೋಸ ಹೋದ ಶಶಿ ಬಡ್ನೇಕರ್ ಎಂಬುವವರು ಕಮಿಷನರ್ಗೆ ದೂರು ಸಲ್ಲಿಸಿದ್ದಾರೆ. ಚಲಿಸುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ನತ್ತ ಜಿಗಿದು ಯುವಕ ಸ್ಥಳದಲ್ಲೇ ಪ್ರಾಣ ಬಿಟ್ಟಿರುವ ಘಟನೆ ತುಮಕೂರಿನ ಕುಣಿಗಲ್ ಪಟ್ಟಣದ ಅಗ್ರಹಾರದಲ್ಲಿ ಆಗಿದೆ. ಕೌಟುಂಬಿಕ ಕಲಹಕ್ಕೆ ಬೇಸತ್ತ ಕುಣಿಗಲ್ ನಿವಾಸಿ ತಿಮ್ಮೇಗೌಡ ಬಸ್ ಅಡಿ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆಂದು ಶಂಕಿಸಲಾಗಿದೆ. ಇನ್ನು ಯುವಕ ಬಸ್ಸಿಗೆ ಜಿಗಿದಿರುವ ಭಯಾನಕ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದ್ದು, ಘಟನಾ ಸ್ಥಳಕ್ಕೆ ಕುಣಿಗಲ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಕೆಎಸ್ಆರ್ಟಿಸಿ ಬಸ್ನಲ್ಲಿ ಕುಳಿತು ಯುವಕ ಯುವತಿ ಗಲಾಟೆ ಮಾಡಿಕೊಂಡಿದ್ದು, ಕೋಪಗೊಂಡ ಯುವಕ ಯುವತಿಯ ಕೈಯನ್ನ ಬಸ್ಸಿಗೆ ಕಟ್ಟಿ ಹಾಕಿರುವ ಘಟನೆ ಬೆಂಗಳೂರಿನಿಂದ ಚಿಕ್ಕಮಗಳೂರಿಗೆ ಬರುವ ಬಸ್ನಲ್ಲಿ ಆಗಿದೆ. ಪ್ರಶ್ನೆ ಮಾಡಿದ ಪ್ರಯಾಣಿಕರಿಗೆ ನಾವಿಬ್ಬರು ಅಣ್ಣ ತಂಗಿ ಎಂದು ಹೇಳಿ ಇಬ್ಬರು ಜಗಳ ಮಾಡಿಕೊಂಡಿದ್ದಾರೆ. ಇವರಿಬ್ಬರ ಜಗಳ ನೋಡಲಾರದೆ ಪ್ರಯಾಣಿಕರು 112ಕ್ಕೆ ಕರೆ ಮಾಡಿದ್ದಾರೆ. ಇನ್ನು ಇಬ್ಬರ ಗಲಾಟೆಯನ್ನ ಪ್ರಯಾಣಿಕರು ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು, ಸದ್ಯ ಇಬ್ಬರ ಪತ್ತೆಗೆ ಪೊಲೀಸರು ಸಿಸಿ ಕ್ಯಾಮೆರಾ ಮೊರೆ ಹೋಗಿದ್ದಾರೆ.
ಅಂತರ್ಜಾತಿ ಮ್ಯಾರೇಜ್ ಕಹಾನಿ ಮಧ್ಯೆ ಮತ್ತೊಂದು ಲವ್ ಟ್ವಿಸ್ಟ್ ಸಿಕ್ಕಿದೆ. ನವವಿವಾಹಿತರ ನಡುವಿನ ವೈವಾಹಿಕ ಕಲಹ ತೀವ್ರ ಸ್ವರೂಪ ಪಡೆದುಕೊಂಡಿದ್ದು, ಪತ್ನಿಯ ಕುಟುಂಬಸ್ಥರಿಂದ ಪತಿ ಹಲ್ಲೆಗೊಳಗಾದ ಘಟನೆ ಬೆಂಗಳೂರಿನ ಹೊರವಲಯ ಆನೇಕಲ್ನ ಅತ್ತಿಬೇಲೆಯಲ್ಲಿ ಆಗಿದೆ. ಪತಿ ಆರೋಪಕ್ಕೆ ಪ್ರತ್ಯಾರೋಪ ಮಾಡಿರುವ ಪತ್ನಿ ಆತನಿಗೆ ಅನೈತಿಕ ಸಂಬಂಧವಿದೆ ಎಂದು ಆರೋಪಿಸಿದ್ದಾಳೆ. ಅಂತರ್ಜಾತಿ ವಿವಾಹವಾಗಿದ್ದ ಅಂಬರೀಷ್ ಮತ್ತು ನಂದಿನಿ ನಡುವೆ ಮದುವೆಯಾಗಿ ತಿಂಗಳೊಳಗೆ ವೈಮನಸ್ಸು ಉಂಟಾಗಿತ್ತು. ಈ ಹಿನ್ನೆಲೆ ನವವಿವಾಹಿತೆಯ ಮಾವ ಸಂಪಂಗಿ ಅಂಬರೀಷ್ ಮೇಲೆ ಹಲ್ಲೆ ನಡೆಸಿದ್ದ. ಇದಕ್ಕೆ ಪ್ರತಿಯಾಗಿ ನಂದಿನಿ ಪತಿ ಮತ್ತೊಬ್ಬ ಯುವತಿಯೊಂದಿಗೆ ಪ್ರೇಮ ಸಂಬಂಧ ಹೊಂದಿದ್ದು, ತನಗೆ ಮಾನಸಿಕ ಹಾಗೂ ದೈಹಿಕ ಕಿರುಕುಳ ನೀಡುತ್ತಿದ್ದ ಎಂದು ನಂದಿನಿ ಆರೋಪಿಸಿದ್ದಾಳೆ. ಮಲೆನಾಡು ಭಾಗದಲ್ಲಿ ಕಾಡಾನೆ ಹಾವಳಿ ಮುಂದುವರೆದಿದ್ದು, ಶಿವಮೊಗ್ಗ ಜಿಲ್ಲೆಯ ಪುರದಾಳು ಗ್ರಾಮದ ದುರ್ಗಾಂಬಾ ಕಾಲೋನಿಯಲ್ಲಿ ಕಾಡಾನೆ ದಾಳಿಯಾಗಿದ್ದು, ಗ್ರಾಮದ ಶಿವಣ್ಣ ಹಾಗೂ ವಸಂತ್ ಎಂಬುವರ ತೋಟಕ್ಕೆ ನುಗ್ಗಿ ಸುಮಾರು 30ಕ್ಕೂ ಹೆಚ್ಚು ಅಡಿಕೆ ಮರಗಳ ನಾಶ ಮಾಡಿದ್ದು, ಆನೆ ದಾಳಿ ಕಂಡು ಗ್ರಾಮಸ್ಥರು ಕಂಗಾಲಾಗಿದ್ದಾರೆ. ಅಲ್ಲದೆ ಪುರದಾಳು ಅಕ್ಕಪಕ್ಕದ ಹಳ್ಳಿಗಳಲ್ಲೂ ಕಾಡಾನೆ ಉಪಟಳ ಹೆಚ್ಚಿಸಿದ್ದು, ಕಾಡಾನೆ ದಾಳಿ ತಡೆಗಟ್ಟುವ ಜೊತೆಗೆ ಪರಿಹಾರ ಕೊಡುವಂತೆ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಲಂಚ ಪಡೆಯುವಾಗಲೇ ಎಫ್ಡಿಎ ಅಧಿಕಾರಿ ಲೋಕಾಯುಕ್ತ ಬಲೆಗೆ ಬಿದ್ದಿರುವ ಘಟನೆ ಕಲಬುರಗಿಯ ಜೇವರ್ಗಿಯ ತಹಶೀಲ್ದಾರ್ ಕಚೇರಿಯಲ್ಲಿ ಆಗಿದೆ. ಶಿವಕುಮಾರ್ ಎಂಬುವವರ ಜಮೀನು ಪಹಣಿಯಲ್ಲಿ ಸರ್ಕಾರಿ ಜಮೀನು ಅಂತ ನಮೂದು ಆಗಿದ್ದು, ಪಹಣಿಯಲ್ಲಿ ಹೆಸರು ತೆಗೆಯಲು ಎಫ್ಡಿಎ ಸತೀಶ್ 10,000 ಲಂಚ ಕೇಳಿದ್ದಾರೆ. ಈ ವೇಳೆ ಹಣವನ್ನ ಪಡೆಯುತ್ತಿದ್ದಾಗ ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ದಾಳಿ ಮಾಡಿದ್ದು, ಎಫ್ಡಿಎ ಸತೀಶ್ನನ್ನು ಲಾಕ್ ಮಾಡಲಾಗಿದೆ.